ಇವತ್ತಿನ ವಿಡಿಯೋದಲ್ಲಿ ನಾನು ಮಲೆನಾಡು ವಿಶೇಷ ಹಲಸಿನ ಹಣ್ಣಿನಿಂದ ಕೊಟ್ಟೆ ಕಡುಬು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಅದಕ್ಕೆ ನಾನು ಹಲಸಿನ ಹಣ್ಣು ತೋಳೆಗಳನ್ನು ಬಿಡಿಸಿಟ್ಕೊಂಡಿದ್ದೀನಿ. ಅದರಲ್ಲಿ 4 ಲೋಟ ಹಲಸಿನ ಹಣ್ಣು ತೋಳೆಗಳನ್ನು ರುಬ್ಬಿ ತಗೊಳ್ತಾ ಇದ್ದೀನಿ. ರುಬ್ಬಿರೋದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಒಟ್ಟು ನಾನಿಲ್ಲಿ 4 ಲೋಟ ಹಲಸಿನ ಹಣ್ಣು ತೋಳೆಗಳನ್ನು ರುಬ್ಕೊಳ್ತಾ ಇದ್ದೀನಿ. ಎಲ್ಲ ಒಂದೇ ಪಾತ್ರೆಗೆ ಹಾಕ್ಕೊಂಡೆ. ಈಗ ನಾನು ಅಕ್ಕಿಯನ್ನು ಒಂದು ಅರ್ಧ ಗಂಟೆ ಕಾಲ ನೆನೆಸಿಟ್ಕೊಂಡಿದ್ದೆ. 4 ಲೋಟ ಹಲಸಿನ ಹಣ್ಣು ತೊಳೆಗೆ 1.5 ಲೋಟದಷ್ಟು ಅಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಅಕ್ಕಿಯನ್ನು ನೀರು ಹಾಕ್ದೇ ನೈಸಾಗಿ ರುಬ್ಕೊಳ್ಬೇಕು. ರುಬ್ಬಿ ತೊಗೊಂಬರ್ತೀನಿ. 1 ಲೋಟ ಅಕ್ಕಿಯನ್ನು ರುಬ್ಬಿ ತೊಗೊಂಬಂದಿದ್ದೀನಿ. ಈಗ ಇನ್ನುಳಿದಿರೋ ಅರ್ಧ ಲೋಟ ಅಕ್ಕಿಯನ್ನು ರುಬ್ತಾ ಇದ್ದೀನಿ. ಇದು ನಿಮಗೆ ಅಳತೆ ಗೊತ್ತಾಗಲಿ ಅಂತ ಹೇಳಿ ಹೀಗೆ ರುಬ್ತಾ ಇದ್ದೀನಿ. ಅಕ್ಕಿ ರುಬ್ಬುವಾಗ ಸ್ವಲ್ಪ ನುಣ್ಣಗಾದ್ಮೇಲೆ ಮತ್ತೆ ಹಲಸಿನ ಹಣ್ಣು ತೋಳೆ ರುಬ್ಬಿರೋದನ್ನು ಹಾಕ್ಕೊಂಡು ರುಬ್ಬಿದ್ರೆ ರುಬ್ಲಿಕ್ಕೆ ಈಸಿ ಆಗುತ್ತೆ, ಬೇಗ ನೈಸ್ ಆಗುತ್ತೆ. ನೀರು ಹಾಕಬಾರ್ದು, ಹಾಗಾಗಿ ಈ ಥರ ಮಾಡ್ಕೊಂಡು ರುಬ್ಬಬೇಕು, ಆವಾಗ ಈಸಿ ಆಗುತ್ತೆ. ರುಬ್ಬಿರೋದೆಲ್ಲದನ್ನು ಈ ಹಿಟ್ಟಿನ ಜೊತೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ಅಕ್ಕಿ ರುಬ್ಬುವಾಗ ಬೆಲ್ಲ ಮತ್ತು ಉಪ್ಪನ್ನು ಸೇರಿಸಿ ರುಬ್ಕೊಳ್ಬೇಕು. ಕೊನೆಯಲ್ಲಿ ರುಚಿಗೆ ಬೇಕಾಗುವಷ್ಟು ಉಪ್ಪು ಹಾಗೂ ಬೆಲ್ಲ. ಹಲಸಿನ ಹಣ್ಣು ತೋಳೆ ತುಂಬ ಸಿಹಿ ಇದ್ದರೆ ಬೆಲ್ಲ ಸ್ವಲ್ಪ ಕಡಿಮೆ ಹಾಕ್ಬೋದು, ಇಲ್ಲಾಂದರೆ ಸ್ವಲ್ಪ ಜಾಸ್ತಿ ಹಾಕಬೇಕಾಗುತ್ತೆ. ಇದನ್ನು ನೈಸಾಗಿ ರುಬ್ಬಿದ್ದೀನಿ. ಈ ಹಿಟ್ಟಿನ ಜೊತೆಗೆ ಸೇರಿಸ್ಕೊಳ್ತೀನಿ. ಹಿಟ್ಟನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಉಪ್ಪು ಬೆಲ್ಲ ಎಲ್ಲ ಸರಿಯಾಗಿ ಹೊಂದ್ಕೊಳ್ಬೇಕಲ್ವ, ಹಾಗಾಗಿ ಕೊಟ್ಟೆ ಕಟ್ಟಲಿಕ್ಕೆ ಬಾಳೆಲೆಯನ್ನು ಕಾಸ್ಕೊಳ್ತಾ ಇದ್ದೀನಿ. ಕ್ಲೀನಾಗಿ ಎಲ್ಲ ಬದಿನೂ ಕಾಸ್ಕೊಳ್ಬೇಕು. ಇದು ಸಿಗ್ಲು ಬಾಳೆ ಎಲೆಯಲ್ಲಿ ಕೊಟ್ಟೆ ಕಟ್ಟೋಕ್ಕಾಗೋದು. ಕಾಸಿ ಕ್ಲೀನ್ ಮಾಡಿ 2 ಬದಿನೂ ಒರೆಸಿ ಇಟ್ಕೊಳ್ತಾ ಇದ್ದೀನಿ. ಬಾಳೆಹಣ್ಣನ್ನು ಕ್ಲೀನಾಗಿ ಒರೆಸ್ಕೊಂಡಾದ್ಮೇಲೆ ಅದನ್ನು ಹೀಗೆ ಸುತ್ಕೊಳ್ತಾ ಇದ್ದೀನಿ. ಅಡಿ ಬದಿ ಒಳಗೆ ಬರೋ ಹಾಗೆ ಮಾಡಿಕೊಂಡು ಹೀಗೆ ಸುತ್ಕೊಳ್ಬೇಕು. ಒಂದು 2 ಸುತ್ತಾದರೂ ಬರಬೇಕು ಬಾಳೆ ಎಲೆ. ಸುತ್ತಿ 2 ಎಡ್ಜುಗಳನ್ನು ಒಂದೇ ಕಡೆ ಸೇರಿಸ್ಕೊಂಡು ಅಲ್ಲಿಗೆ ಒಂದು ಕಡ್ಡಿಯನ್ನು ಹಾಕ್ಕೊಳ್ಬೇಕು. ಚುಚ್ಕೊಳ್ತಾ ಇದ್ದೀನಿ ನೋಡಿ, ಈ ಥರ ಹೀಗೆ ಒಳಗಿಂದ ಬಂದು ಹೊರಗೆ ಬರಬೇಕು ಕಡ್ಡಿ. ಆಮೇಲೆ ತುದಿ ಭಾಗವನ್ನು ಒಂದು ಹಗ್ಗದಿಂದ ಕಟ್ಕೊಳ್ಬೇಕು, ಜೋಡಿಸಿ. ಹಗ್ಗ ಅಥವಾ ಬಾಳೆ ಎಲೆ ಪೀಸಲ್ಲಾದರೂ ಆಗುತ್ತೆ ಕಟ್ಟಲಿಕ್ಕೆ. 1 ಗಂಟೆ ಹಾಕಿದ್ರೆ ಸಾಕು, ತೀರ ಗಟ್ಟಿಯಾಗಿ ಕಟ್ಟಬೇಕು ಅಂತೇನಿಲ್ಲ. ಹಿಟ್ಟು ಕೆಳಗೆ ಸೋರು ಹೋಗೋದಂಗೆ ಕಟ್ಕೊಳ್ಳೋದಷ್ಟೇ. ಹೀಗೆ ಎಲ್ಲ ಕೊಟ್ಟೆಗಳನ್ನು ಮಾಡಿ ಇಟ್ಕೊಳ್ತೀನಿ. ಈಗ ಹಿಟ್ಟನ್ನು ಮಿಕ್ಸ್ ಮಾಡಿಕೊಂಡು ಕೊಟ್ಟೆಗಳಿಗೆ ತುಂಬಿಸ್ಕೊಳ್ತೀನಿ ಒಂದೊಂದಾಗಿ. ಹೀಗೆ ಕೊಟ್ಟೆ ಹಿಡ್ಕೊಂಡು ಹಿಟ್ಟನ್ನು ತುಂಬಿಸ್ಕೊಳ್ಬೇಕು. ಆದಷ್ಟು ಹೊರಗೆಲ್ಲ ಚೆಲ್ಲದಾಗಿ ನೋಡಿ ತುಂಬಿಸ್ಕೊಳ್ಬೇಕು. ಹಿಟ್ಟು ಇದೇ ಹದದಲ್ಲಿರಬೇಕು, ಇನ್ನು ನೀರಾಗಿ ಮಾಡ್ಕೊಳ್ಬಾರ್ದು ಹಿಟ್ಟನ್ನು. ಕೊಟ್ಟೆಗೆ 3/4 ಭಾಗದಷ್ಟು ಹಾಕ್ಕೊಂಡ್ರೆ ಸಾಕು, ಜಾಸ್ತಿ ಹಾಕ್ಕೊಳ್ಬಾರ್ದು. ಜಾಸ್ತಿ ಹಾಕಿದ್ರೆ ಬೆಂದ ಮೇಲೆ ಅದು ಉಬ್ಬಿ ಮೇಲೆ ಬರುತ್ತೆ, ಆವಾಗ ಚೆಲ್ಲಿ ಹೋಗುತ್ತೆ. 3/4 ಹಾಕ್ಕೊಂಡ್ರೆ ಕರೆಕ್ಟಾಗುತ್ತೆ. ಎಲ್ಲ ಕೊಟ್ಟೆಗಳನ್ನು ತುಂಬಿಸಿ ಇಟ್ಕೊಳ್ತೀನಿ. 3 ಕೊಟ್ಟೆ ಆಗಿದೆ, ಅದಕ್ಕೆ ಹಿಟ್ಟು ಸರಿಯಾಗುತ್ತೆ. ಕೊಟ್ಟೆ ಎಲ್ಲ ತುಂಬಿಸಿ ಆಗಿದೆ. ಈಗ ಇಡ್ಲಿ ಪಾತ್ರೆ ಇಟ್ಕೊಂಡು ನೀರು ಹಾಕ್ಕೊಳ್ತಾ ಇದ್ದೀನಿ ಕೊಟ್ಟೆ ಬೇಯಲಿಕ್ಕೆ ಇಡಲಿಕ್ಕೆ. ಇಡ್ಲಿ ಪಾತ್ರೆ ಒಳಗೆ ಇನ್ನೊಂದು ಪಾತ್ರೆ ಇಟ್ಕೊಳ್ತಿದ್ದೀನಿ, ಅಂದರೆ ಉದ್ದ ಇರುವಂಥ ಕೌಳಿಗೆಯನ್ನು ಇಟ್ಕೊಳ್ತಿದ್ದೀನಿ ಕೊಟ್ಟೆ ಇಟ್ಕೊಳ್ಳಿಕ್ಕೆ. ಯಾಕೆಂದರೆ 3 ಕೊಟ್ಟೆ ಇರೋದ್ರಿಂದ ಅಡ್ಡ ಬಿದ್ದು ಚೆಲ್ಲೋಗುತ್ತೆ ಹಾಗೆ ಇಡ್ಲಿ ಪಾತ್ರೆಯಲ್ಲಿ ಇಟ್ಕೊಂಡ್ರೆ. ಅದಕ್ಕೆ ಈ ಮೆಥಡ್ ಮಾಡಿಸ್ಕೊಳ್ತಾ ಇದ್ದೀನಿ, ಈಸಿಯಾಗಿರುತ್ತೆ. ಆ ಪಾತ್ರೆಗೂ ಅಡಿಯಲ್ಲಿ ಸ್ವಲ್ಪ ನೀರು ಹಾಕಿದ್ದೀನಿ. ಇದೊಂದು ಅರ್ಧ ಗಂಟೆ ಕಾಲ ಬೇಯಬೇಕಾಗುತ್ತೆ, ಎಲ್ಲ ಕಡುಬು ಬೆಂದ ಹಾಗೆಯೇ. ಅರ್ಧ ಗಂಟೆ ಆಗಿದೆ. ಈಗ ತೆಗೆದು ನೋಡ್ತೀನಿ. ಒಂದು ಚಮಚ ಅಥವಾ ಚಾಕುವಿನಿಂದ ಚುಚ್ಚಿ ನೋಡಿದ್ರೆ ಗೊತ್ತಾಗುತ್ತೆ ಬೆಂದಿದೆ ಇಲ್ವಾ ಅಂತ. ಇದು ಬೆಂದಿದೆ, ಸಾಕು. ತೆಕ್ಕೊಳ್ತೀನಿ. ಒಂದೊಂದೇ ಕೊಟ್ಟೆಗಳನ್ನು ತೆಗೆದು ಕೆಳಕ್ಕೆ ಇಟ್ಕೊಳ್ತೀನಿ. ಅದು ನೀರಿರೋದ್ರಿಂದ ಬಿಸಿ ಇರುತ್ತೆ, ನಿಧಾನವಾಗಿ ತೆಕ್ಕೊಳ್ಬೇಕು. ಕಡ್ಡಿ ಎಲ್ಲ ತೆಕ್ಕೊಂಡು ಬಾಳೆ ಎಲೆಯನ್ನು ಬಿಚ್ಕೊಳ್ಬೇಕು. ಕೆಳಗಡೆ ಬಿಚ್ಚಕ್ಕಾದರೆ ಕೆಳಗಡೆನೂ ಒಂದು ದಾರ ಬಿಚ್ಕೊಳ್ಬೋದು. ಇದು ಬಿಚ್ಕೊಂಡಿದೆ, ಇದನ್ನೇ ಬಿಚ್ಚಿ ತೋರಿಸ್ತಾ ಇದ್ದೀನಿ. ತುಂಬ ಈಸಿ ಮೆಥಡ್ ಇದು. ಪಾತ್ರೆ ತೊಳಿಲಿಕ್ಕೆಲ್ಲ ತುಂಬ ಈಸಿ ಆಗುತ್ತೆ. ಕೊಟ್ಟೆ ಕಟ್ಟಲಿಕ್ಕೆ ಒಂದು ನಿಮಗೆ ಬಾಳೆ ಎಲೆ ಇದ್ದು ಕೊಟ್ಟೆ ಕಟ್ಟಲಿಕ್ಕೆ ಬಂದರೆ
ಈ ಮೆಥಡಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಬಾಳೆಹಣ್ಣು ಎಲೆ ಮತ್ತು ಹಲಸಿನ ಹಣ್ಣಿನ ಪರಿಮಳ ಸೇರಿ ಕೊಟ್ಟೆ ಕಡುಬು ತುಂಬ ಟೇಸ್ಟಾಗಿರುತ್ತೆ. ನೋಡಿ ಎಷ್ಟು ಸ್ಮೂತಾಗಿ ಬಂದಿದೆ, ತುಂಬ ಚೆನ್ನಾಗಿರುತ್ತೆ. ಅಕ್ಕಿ ಮತ್ತು ಹಲಸಿನ ಹಣ್ಣಿನ ಅಳತೆಯನ್ನು ಕರೆಕ್ಟಾಗಿ ಹಾಕ್ಕೊಂಡ್ರೆ ಕಡುಬು ತುಂಬ ಸ್ಮೂತಾಗಿ ಚೆನ್ನಾಗಿ ಬರುತ್ತೆ, ಸ್ವೀಟು ಕರೆಕ್ಟಾಗಿರುತ್ತೆ. ಇವತ್ತು ನಾನು ಈಸಿಯಾಗಿ ಹಲಸಿನ ಹಣ್ಣು ಕಡುಬು ಮಾಡೋದು ಹೇಗೆ ಅಂತ ತೋರಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕು, ಶೇರು, ಕಮೆಂಟ್ಗಳನ್ನು ಮಾಡಿ. ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.